ಧ್ವನಿ ಸುರುಳಿಯೇ ನನ್ನದಲ್ಲ ಅಂತ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ತನಿಖೆಯಿಂದ ಸತ್ಯಾಂಶ ಗೊತ್ತಾಗಲಿ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಧ್ವನಿಯೇ ನನ್ನದಲ್ಲ ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ತನಿಖೆಯಲ್ಲಿ ಅದು ಸಾಬೀತಾಗಲಿ ಅನ್ನೋದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಮಾತು. ಚುನಾಯಿತ ಪ್ರತಿನಿಧಿಯನ್ನ ಹೆದರಿಸುವ ಕೆಲಸ ಮಾಡಬಾರದು. ರಜಾದಿನ ನೋಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಕಾನೂನಿನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ನೀವು ಮಾಡಿದ್ರು ತಪ್ಪೆ, ನಾವು ಮಾಡಿದ್ರು ತಪ್ಪೆ. ರಜಾದಿನ ಮಾಡಿ ಅವರಿಗೆ ಕಾನೂನಿನ ನೆರವು ಸಿಗದಂತೆ ಮಾಡಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಅದು ಯಾವತ್ತರೆಷ್ಟು ಲೆಕ್ಕ ನೋಡಿಕೊಂಡು ರಜಾ ಇರೋ ದಿನ ಯಾವ ಒಂದು ಕಾನೂನು ಚೌಕಟ್ಟಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗೆ ನ್ಯಾಯ ಪಡೀಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಗುಪ್ತವಾಗಿ ಷಡ್ಯಂತ್ರ ಮಾಡಿಕೊಂಡು ಅವ್ರದ್ದಲ್ಲ ಅಂತ ಧ್ವನಿ ಸುರುಳಿ ಹೇಳಿದ್ದಾರೆ. ಇವರು ಏಕಾಏಕಿ ಅರೆಸ್ಟ್ ಮಾಡ್ಕೊಂಡಿರೋದು. ನಿಮ್ಗೇನಾರು ನೈತಿಕತೆ ಇದೆ? ಈ ರೀತಿ ಎದುರಿಸುವಂಥ ಪ್ರಯತ್ನ, ಚುನಾಯಿತ ಪ್ರತಿನಿಧಿಗಳನ್ನ ಎದುರಿಸುವಂಥ ಪ್ರಯತ್ನ ನೀವೇನು ಮಾಡ್ತಿದ್ದೀರಲ್ಲ, ನೀವೇನು ಮಾಡಿದ್ದೀರಾ? ನೀವು ಸರ್ಕಾರ ಇಟ್ಕೊಂಡಿರೋ ನಿಮ್ಗೇನಾರು ನೈತಿಕತೆ ಇದೆಯಾ? ಮತ್ತು ರಜದ ದಿನ ಮಾಡಿ, ಯಾರು ನಿಮ್ಮ ಕಾನೂನು ಕ್ರಮ ಕೇಸ್ ದಾಖಲು ಮಾಡಿ, ಅವರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗಬೇಕಿತ್ತು. ನ್ಯಾಯಾಲಯಕ್ಕೆ ಅವಕಾಶವನ್ನು ಮಾಡಿಕೊಡದೆ ಶನಿವಾರನೇ ಬೇಕಾ ನಿಮಗೆ? ರಾಜ್ಯದ ದಿನನೇ ಬೇಕಾ? ಭಾನುವಾರನೇ ಆಗಬೇಕಾ? ಸೋಮವಾರನ ರಜೆ ಹಾಕಿ. ಈ ರೀತಿ ನಿಮಗೆ ಶಕ್ತಿ ಇಲ್ವಾ? ಧೈರ್ಯ ಇಲ್ವಾ? ನ್ಯಾಯಾಂಗದ ಚೌಕಟ್ಟಿನಲ್ಲಿ, ಕಾನೂನು ಚೌಕಟ್ಟು ಅವ್ರಿಗೂ ದೊರಕುವಂಥ ರೀತಿ ಆಗಬಾರ್ದ? ಇದು ನಿಮ್ಮ ಪೌರುಷ, ಇದು ನಿಮ್ಮ ಸಾಧನೆ ಸ್ವಾಮಿ. ಅದು ಯಾವತ್ತರೆಷ್ಟು ಲೆಕ್ಕ ನೋಡಿಕೊಂಡು ರಜಾ ಇರೋ ದಿನ